ಇದೆ ಅದು ವೈಬ್ರೇಷನ್ ಭೂಕಂಪ ಅಂದ್ರೆ ಇವಾಗ 0.4 ಸೆಕ್ಟರ್ ಅಲ್ಲಿ ಹಿಂಗ್ ಆಗ್ತಾ ಇದೆ. 6-7 ಹೋದ್ರೆ ಟಗರ್ ಅಂತ ಇದಾಗುತ್ತೆ. 6-7 ಭೂಕಂಪ ಆದ್ರೆ 6 ನಂಬರ್ ಮೇಲೆ ಹೋದ್ರೆ ಇದಾಗ್ಬಿಡ್ತದೆ. ಅದ್ರ ಮೇಲೆ ಆಡ್ತಾ ಇರೋದು ನಿಜನೇ ಅದು. ಒಟ್ನಲ್ಲಿ ಏನೇ ಆದ್ರೂ ಆಡ್ತಾ ಇರೋ ನಿಜ. ನನ್ಗೆ ಒಂದೇ ಒಂದಪ್ಪ, ಯಾಕೆ ಸರ್ಕಾರ ಕೇಂದ್ರದಲ್ಲಿ ರಚನೆ ಆಗಿದೆ, ರಾಜ್ಯದಲ್ಲಿ ಸರ್ಕಾರ ರಚನೆ ಆಗಿದೆ. ನಮ್ಮನ್ನ ಇಲ್ಲಿ ಕೆಲಸ ಮಾಡಕ್ ಬಿಡಬೇಕು, ಅಲ್ಲಿ ಅವ್ರನ್ನೂ ಅವ್ರು ಕೆಲಸ ಮಾಡಕ್ ಬಿಡಬೇಕು. ಅವ್ರ ತಪ್ಪುಗಳು ಒಪ್ಪುಗಳೇನಾದ್ರು ಇದ್ರೆ ಜನಗಳ ಮುಂದೆ ತಗೊಂಡೋಗಿ ತೋರಿಸ್ಬೇಕು. ಇವ್ರು ಇಲ್ಲಿ ತಪ್ಪು ಮಾಡ್ತಾ ಇದ್ರೆ, ಇವ್ರು ಸರ್ಕಾರ ಹಿಂಗ್ ನಡೆಸ್ತಾ ಇದ್ರೆ ಅಂತ ಹೇಳ್ಬೇಕು. ಅಷ್ಟು ಬಿಟ್ರೆ ಅವ್ರ ಪತನ ಆಗುತ್ತೆ, ಇವ್ರ ಪತನ ಆಗುತ್ತೆ ಇವ್ರು ಅಂತ ಅದೆಲ್ಲ ಹೇಳ್ಕೊಳ್ಳೋದೇ ವೇಸ್ಟು. ಹೇಳ್ಕೊಳ್ಳಬಾರ್ದು, ಅದನ್ನ ಹೇಳ್ಕೊಳ್ಳಬಾರ್ದು. ಕೆಲಸ ಮಾಡಕ್ ಅವಕಾಶ ಕೊಟ್ಟಿದ್ರೆ ಎಲ್ಲರೂ ಸೇರಿ ಓಟ್ ಹಾಕ್ಬೇಕು. ಬಾಯಿ ಮುಚ್ಕೊಂಡು ಕೆಲಸ ಮಾಡ್ಬೇಕು ನಾವು ಅಷ್ಟೇ. ಆ ಕೆಲಸ ಮಾಡೋದು ನಾನು ತಯಾರಾಗಿದ್ದೀನಪ್ಪ. ಅವ್ರಿಗೆಲ್ಲ ಏನೋ ಕುಮಾರಸ್ವಾಮಿ ಅವರು ನಮ್ಮನ್ನು ಪರಿಗಣಿಸ್ತಾ ಇಲ್ಲ ಬಿಜೆಪಿನವರು ಅಂತ ಹೇಳಿದ್ರೆ ಅದು ಯಾವಾಗ್ಲೂ ಗೊತ್ತಿರೋ ವಿಷಯನೇ ಅಲ್ಲ. ಇವಾಗ ಹೇಳ್ಬೇಕು, ಎಷ್ಟು ಸಲ ಹೆಂಗಾಗಿರೋದು ಅವ್ರಿಗೆ. ಯಡಿಯೂರಪ್ಪನವ್ರು ಏನ್ ಮಾಡೋದು, 20 ತಿಂಗಳು ಕೊಡ್ತೀವಿ ಅಂತ ಹೇಳಿ ರಾಮಾಯಣ ಮಾಡಿಲ್ಲ, ಹೆಚ್ಚು ಕಮ್ಮಿ ಮಾಡ್ಕೊಂಡು ಹೊಡೆದಾಡ್ಕೊಂಡು ಎಲ್ಲ ಮಾಡಿ ಏನೇನಾಯ್ತು ಅವ್ರಿಗೆಲ್ಲ ಕಥೆಗಳು. ಆವಾಗ ಗೊತ್ತಿತ್ತಲ್ಲ ಕುಮಾರಸ್ವಾಮಿ ಬಿಜೆಪಿ ಅವ್ರ ಕತೆ ಏನು ಅಂತ. ತಿರ್ಗಾ ಹೋಗಿ ಅವ್ರಲ್ಲಿ ಸಗೊಂಡ್ರೆ ಸೇಮ್ ಅದೇ ಆಗೋದು. ಮೊದ್ಲು ಏನಾಗಿತ್ತು ಅವ್ರಿಗೆ 2008ರಲ್ಲಿ ಏನಾಯ್ತು, 8 ಇಂದ 13ವರೆಗೂ ಏನಾಯ್ತು ಅದೇ ಪರಿಸ್ಥಿತಿ ಇವಾಗ್ಲೂ ಆಗೋದು. ಅಷ್ಟೇ, ಬೇರೆ ಏನಿಲ್ಲ, ಹೊಸದ್ದೇನಲ್ಲ. ಅದು ಅಳುತ್ತದೆ. ಅವ್ರಿಗೂ ಸ್ನೇಹ ಬಂದ್ಬಿಟ್ಟು ಅಲ್ಲೇ ಸ್ನೇಹ ಆಗಿತ್ತು ಅವ್ರಲ್ಲ. ಅವ್ರು ಅವಾಗ ಹೆಂಗೆ ಸರ್, ಅವ್ರದ್ದೊಂದು ಹೇಳಿ ಹೆಂಗೆ ಅಂದ್ರೆ, ಇದು ಗಂಡ ಹೆಂಡತಿ ಜಗಳ ಸರ್. ಅವ್ರು ಬಿಜೆಪಿ JDS ಬೆಳಗ್ಗೆಯಿಂದ ಸಾಯಂಕಾಲ ಅವ್ರು ಮುಂದೆ ಹೊಡೆದಾಕ್ಬಿಡ್ತಾರೆ ಹೆಂಡತಿ. ಸಾಯಂಕಾಲ ಆದ್ಮೇಲೆ ಹೆಂಡತಿ ಜೊತೆಲಿ ಮಲ್ಸ್ಕೊಂಡ್ಬಿಡ್ತಾರೆ. ಇರ್ಲಿ ಬಿಟ್ರೆ ಯಾಕೆ ಗಲಾಟೆ ಏನು ಆಯ್ತು ಬಿಡು ಅಂದ್ಬಿಟ್ಟು ಹೇಳ್ಬಿಡ್ತಾರೆ. ಹಂಗೆ ಸರ್ ಇರ್ತದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅವ್ರು ಇದೆ ಅದು ವೈಬ್ರೇಷನ್ ಭೂಕಂಪ ಅಂದ್ರೆ ಇವಾಗ 0.4 ಸೆಕ್ಟರ್ ಅಲ್ಲಿ ಹಿಂಗ್ ಆಗ್ತಾ ಇದೆ. 6-7 ಹೋದ್ರೆ ಟಗರ್ ಅಂತ ಇದಾಗುತ್ತೆ. 6-7 ಭೂಕಂಪ ಆದ್ರೆ 6 ನಂಬರ್ ಮೇಲೆ ಹೋದ್ರೆ ಇದಾಗ್ಬಿಡ್ತದೆ. ಅದ್ರ ಮೇಲೆ ಆಡ್ತಾ ಇರೋದು ನಿಜನೇ ಅದು. ಒಟ್ನಲ್ಲಿ ಏನೇ ಆದ್ರೂ ಆಡ್ತಾ ಇರೋ ನಿಜ. ನನ್ಗೆ ಒಂದೇ ಒಂದಪ್ಪ, ಯಾಕೆ ಸರ್ಕಾರ ಕೇಂದ್ರದಲ್ಲಿ ರಚನೆ ಆಗಿದೆ, ರಾಜ್ಯದಲ್ಲಿ ಸರ್ಕಾರ ರಚನೆ ಆಗಿದೆ. ನಮ್ಮನ್ನ ಇಲ್ಲಿ ಕೆಲಸ ಮಾಡಕ್ ಬಿಡಬೇಕು, ಅಲ್ಲಿ ಅವ್ರನ್ನೂ ಅವ್ರು ಕೆಲಸ ಮಾಡಕ್ ಬಿಡಬೇಕು. ಅವ್ರ ತಪ್ಪುಗಳು ಒಪ್ಪುಗಳೇನಾದ್ರು ಇದ್ರೆ ಜನಗಳ ಮುಂದೆ ತಗೊಂಡೋಗಿ ತೋರಿಸ್ಬೇಕು. ಇವ್ರು ಇಲ್ಲಿ ತಪ್ಪು ಮಾಡ್ತಾ ಇದ್ರೆ, ಇವ್ರು ಸರ್ಕಾರ ಹಿಂಗ್ ನಡೆಸ್ತಾ ಇದ್ರೆ ಅಂತ ಹೇಳ್ಬೇಕು. ಅಷ್ಟು ಬಿಟ್ರೆ ಅವ್ರ ಪತನ ಆಗುತ್ತೆ, ಇವ್ರ ಪತನ ಆಗುತ್ತೆ ಇವ್ರು ಅಂತ ಅದೆಲ್ಲ ಹೇಳ್ಕೊಳ್ಳೋದೇ ವೇಸ್ಟು. ಹೇಳ್ಕೊಳ್ಳಬಾರ್ದು, ಅದನ್ನ ಹೇಳ್ಕೊಳ್ಳಬಾರ್ದು. ಕೆಲಸ ಮಾಡಕ್ ಅವಕಾಶ ಕೊಟ್ಟಿದ್ರೆ ಎಲ್ಲರೂ ಸೇರಿ ಓಟ್ ಹಾಕ್ಬೇಕು. ಬಾಯಿ ಮುಚ್ಕೊಂಡು ಕೆಲಸ ಮಾಡ್ಬೇಕು ನಾವು ಅಷ್ಟೇ. ಆ ಕೆಲಸ ಮಾಡೋದು ನಾನು ತಯಾರಾಗಿದ್ದೀನಪ್ಪ. ಅವ್ರಿಗೆಲ್ಲ ಏನೋ ಕುಮಾರಸ್ವಾಮಿ ಅವರು ನಮ್ಮನ್ನು ಪರಿಗಣಿಸ್ತಾ ಇಲ್ಲ ಬಿಜೆಪಿನವರು ಅಂತ ಹೇಳಿದ್ರೆ ಅದು ಯಾವಾಗ್ಲೂ ಗೊತ್ತಿರೋ ವಿಷಯನೇ ಅಲ್ಲ. ಇವಾಗ ಹೇಳ್ಬೇಕು, ಎಷ್ಟು ಸಲ ಹೆಂಗಾಗಿರೋದು ಅವ್ರಿಗೆ. ಯಡಿಯೂರಪ್ಪನವ್ರು ಏನ್ ಮಾಡೋದು, 20 ತಿಂಗಳು ಕೊಡ್ತೀವಿ ಅಂತ ಹೇಳಿ ರಾಮಾಯಣ ಮಾಡಿಲ್ಲ, ಹೆಚ್ಚು ಕಮ್ಮಿ ಮಾಡ್ಕೊಂಡು ಹೊಡೆದಾಡ್ಕೊಂಡು ಎಲ್ಲ ಮಾಡಿ ಏನೇನಾಯ್ತು ಅವ್ರಿಗೆಲ್ಲ ಕಥೆಗಳು. ಆವಾಗ ಗೊತ್ತಿತ್ತಲ್ಲ ಕುಮಾರಸ್ವಾಮಿ ಬಿಜೆಪಿ ಅವ್ರ ಕತೆ ಏನು ಅಂತ. ತಿರ್ಗಾ ಹೋಗಿ ಅವ್ರಲ್ಲಿ ಸಗೊಂಡ್ರೆ ಸೇಮ್ ಅದೇ ಆಗೋದು. ಮೊದ್ಲು ಏನಾಗಿತ್ತು ಅವ್ರಿಗೆ 2008ರಲ್ಲಿ ಏನಾಯ್ತು, 8 ಇಂದ 13ವರೆಗೂ ಏನಾಯ್ತು ಅದೇ ಪರಿಸ್ಥಿತಿ ಇವಾಗ್ಲೂ ಆಗೋದು. ಅಷ್ಟೇ, ಬೇರೆ ಏನಿಲ್ಲ, ಹೊಸದ್ದೇನಲ್ಲ. ಅದು ಅಳುತ್ತದೆ. ಅವ್ರಿಗೂ ಸ್ನೇಹ ಬಂದ್ಬಿಟ್ಟು ಅಲ್ಲೇ ಸ್ನೇಹ ಆಗಿತ್ತು ಅವ್ರಲ್ಲ. ಅವ್ರು ಅವಾಗ ಹೆಂಗೆ ಸರ್, ಅವ್ರದ್ದೊಂದು ಹೇಳಿ ಹೆಂಗೆ ಅಂದ್ರೆ, ಇದು ಗಂಡ ಹೆಂಡತಿ ಜಗಳ ಸರ್. ಅವ್ರದ್ದು ಬಿಜೆಪಿ JDS ಬೆಳಗ್ಗೆಯಿಂದ ಸಾಯಂಕಾಲ ಅವ್ರು ಮುಂದೆ ಹೊಡೆದಾಕ್ಬಿಡ್ತಾರೆ ಹೆಂಡತಿ. ಸಾಯಂಕಾಲ ಆದ್ಮೇಲೆ ಹೆಂಡತಿ ಜೊತೆಲಿ ಮಲ್ಸ್ಕೊಂಡ್ಬಿಡ್ತಾರೆ. ಇರ್ಲಿ ಬಿಟ್ರೆ ಯಾಕೆ ಗಲಾಟೆ ಏನು ಆಯ್ತು ಬಿಡು ಅಂದ್ಬಿಟ್ಟು ಹೇಳ್ಬಿಡ್ತಾರೆ. ಹಂಗೆ ಸರ್ ಇರ್ತದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅವ್ರು ಇದೆ ಅದು ವೈಬ್ರೇಷನ್ ಭೂಕಂಪ ಅಂದ್ರೆ ಇವಾಗ 0.4 ಸೆಕ್ಟರ್ ಅಲ್ಲಿ ಹಿಂಗ್ ಆಗ್ತಾ ಇದೆ. 6-7 ಹೋದ್ರೆ ಟಗರ್ ಅಂತ ಇದಾಗುತ್ತೆ. 6-7 ಭೂಕಂಪ ಆದ್ರೆ 6 ನಂಬರ್ ಮೇಲೆ ಹೋದ್ರೆ ಇದಾಗ್ಬಿಡ್ತದೆ. ಅದ್ರ ಮೇಲೆ ಆಡ್ತಾ ಇರೋದು ನಿಜನೇ ಅದು. ಒಟ್ನಲ್ಲಿ ಏನೇ ಆದ್ರೂ ಆಡ್ತಾ ಇರೋ ನಿಜ. ನನ್ಗೆ ಒಂದೇ ಒಂದಪ್ಪ, ಯಾಕೆ ಸರ್ಕಾರ ಕೇಂದ್ರದಲ್ಲಿ ರಚನೆ ಆಗಿದೆ, ರಾಜ್ಯದಲ್ಲಿ ಸರ್ಕಾರ ರಚನೆ ಆಗಿದೆ. ನಮ್ಮನ್ನ ಇಲ್ಲಿ ಕೆಲಸ ಮಾಡಕ್ ಬಿಡಬೇಕು, ಅಲ್ಲಿ ಅವ್ರನ್ನೂ ಅವ್ರು ಕೆಲಸ ಮಾಡಕ್ ಬಿಡಬೇಕು. ಅವ್ರ ತಪ್ಪುಗಳು ಒಪ್ಪುಗಳೇನಾದ್ರು ಇದ್ರೆ ಜನಗಳ ಮುಂದೆ ತಗೊಂಡೋಗಿ ತೋರಿಸ್ಬೇಕು. ಇವ್ರು ಇಲ್ಲಿ ತಪ್ಪು ಮಾಡ್ತಾ ಇದ್ರೆ, ಇವ್ರು ಸರ್ಕಾರ ಹಿಂಗ್ ನಡೆಸ್ತಾ ಇದ್ರೆ ಅಂತ ಹೇಳ್ಬೇಕು. ಅಷ್ಟು ಬಿಟ್ರೆ ಅವ್ರ ಪತನ ಆಗುತ್ತೆ, ಇವ್ರ ಪತನ ಆಗುತ್ತೆ ಇವ್ರು ಅಂತ ಅದೆಲ್ಲ ಹೇಳ್ಕೊಳ್ಳೋದೇ ವೇಸ್ಟು. ಹೇಳ್ಕೊಳ್ಳಬಾರ್ದು, ಅದನ್ನ ಹೇಳ್ಕೊಳ್ಳಬಾರ್ದು. ಕೆಲಸ ಮಾಡಕ್ ಅವಕಾಶ ಕೊಟ್ಟಿದ್ರೆ ಎಲ್ಲರೂ ಸೇರಿ ಓಟ್ ಹಾಕ್ಬೇಕು. ಬಾಯಿ ಮುಚ್ಕೊಂಡು ಕೆಲಸ ಮಾಡ್ಬೇಕು ನಾವು ಅಷ್ಟೇ. ಆ ಕೆಲಸ ಮಾಡೋದು ನಾನು ತಯಾರಾಗಿದ್ದೀನಪ್ಪ. ಅವ್ರಿಗೆಲ್ಲ ಏನೋ ಕುಮಾರಸ್ವಾಮಿ ಅವರು ನಮ್ಮನ್ನು ಪರಿಗಣಿಸ್ತಾ ಇಲ್ಲ ಬಿಜೆಪಿನವರು ಅಂತ ಹೇಳಿದ್ರೆ ಅದು ಯಾವಾಗ್ಲೂ ಗೊತ್ತಿರೋ ವಿಷಯನೇ ಅಲ್ಲ. ಇವಾಗ ಹೇಳ್ಬೇಕು, ಎಷ್ಟು ಸಲ ಹೆಂಗಾಗಿರೋದು ಅವ್ರಿಗೆ. ಯಡಿಯೂರಪ್ಪನವ್ರು ಏನ್ ಮಾಡೋದು, 20 ತಿಂಗಳು ಕೊಡ್ತೀವಿ ಅಂತ ಹೇಳಿ ರಾಮಾಯಣ ಮಾಡಿಲ್ಲ, ಹೆಚ್ಚು ಕಮ್ಮಿ ಮಾಡ್ಕೊಂಡು ಹೊಡೆದಾಡ್ಕೊಂಡು ಎಲ್ಲ ಮಾಡಿ ಏನೇನಾಯ್ತು ಅವ್ರಿಗೆಲ್ಲ ಕಥೆಗಳು. ಆವಾಗ ಗೊತ್ತಿತ್ತಲ್ಲ ಕುಮಾರಸ್ವಾಮಿ ಬಿಜೆಪಿ ಅವ್ರ ಕತೆ ಏನು ಅಂತ. ತಿರ್ಗಾ ಹೋಗಿ ಅವ್ರಲ್ಲಿ ಸಗೊಂಡ್ರೆ ಸೇಮ್ ಅದೇ ಆಗೋದು. ಮೊದ್ಲು ಏನಾಗಿತ್ತು ಅವ್ರಿಗೆ 2008ರಲ್ಲಿ ಏನಾಯ್ತು, 8 ಇಂದ 13ವರೆಗೂ ಏನಾಯ್ತು ಅದೇ ಪರಿಸ್ಥಿತಿ ಇವಾಗ್ಲೂ ಆಗೋದು. ಅಷ್ಟೇ, ಬೇರೆ ಏನಿಲ್ಲ, ಹೊಸದ್ದೇನಲ್ಲ. ಅದು ಅಳುತ್ತದೆ. ಅವ್ರಿಗೂ ಸ್ನೇಹ ಬಂದ್ಬಿಟ್ಟು ಅಲ್ಲೇ ಸ್ನೇಹ ಆಗಿತ್ತು ಅವ್ರಲ್ಲ. ಅವ್ರು ಅವಾಗ ಹೆಂಗೆ ಸರ್, ಅವ್ರದ್ದೊಂದು ಹೇಳಿ ಹೆಂಗೆ ಅಂದ್ರೆ, ಇದು ಗಂಡ ಹೆಂಡತಿ ಜಗಳ ಸರ್. ಅವ್ರದ್ದು ಬಿಜೆಪಿ JDS ಬೆಳಗ್ಗೆಯಿಂದ ಸಾಯಂಕಾಲ ಅವ್ರು ಮುಂದೆ ಹೊಡೆದಾಕ್ಬಿಡ್ತಾರೆ ಹೆಂಡತಿ. ಸಾಯಂಕಾಲ ಆದ್ಮೇಲೆ ಹೆಂಡತಿ ಜೊತೆಲಿ ಮಲ್ಸ್ಕೊಂಡ್ಬಿಡ್ತಾರೆ. ಇರ್ಲಿ ಬಿಟ್ರೆ ಯಾಕೆ ಗಲಾಟೆ ಏನು ಆಯ್ತು ಬಿಡು ಅಂದ್ಬಿಟ್ಟು ಹೇಳ್ಬಿಡ್ತಾರೆ. ಹಂಗೆ ಸರ್ ಇರ್ತದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅವ್ರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.